ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವರು ಕೊಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ 4 ಇದು ಎಸ್ಎಸ್ಎಲ್ಸಿ ಪರೀಕ್ಷೆ 2026ಕ್ಕೆ ಸಹಾಯವಾಗುವಂತೆ ಈ ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದಾರೆ. ಇದರಲ್ಲಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಅಲ್ಲಿ ಅಂಕಗಳ ವಿಂಗಡಣೆ ಯಾವ ರೀತಿ ಮಾಡಲಾಗ್ತದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಉಳಿದ ಪ್ರಶ್ನೆ ಪತ್ರಿಕೆಗಳ ಉತ್ತರಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ಪ್ಲೇ ಲಿಸ್ಟ್ ಇಂದ ವಿಡಿಯೋಗಳನ್ನ ತಾವು ನೋಡಬಹುದು ಅಂತ ಹೇಳ್ತಾ, ಇಲ್ಲಿ ಮೊದಲನೇ ಪ್ರಶ್ನೆ ಅಂದ್ರೆ ಬಹುಆಯ್ಕೆಯ ಪ್ರಶ್ನೆಗಳು. 26ನೇದು, ರೈಸೋಪಸ್ ನಲ್ಲಿ ಹೊಸ ಜೀವಿಗಳನ್ನು ಉತ್ಪಾದಿಸುವ ಪ್ರಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ರೈಸೋಪಸ್ ನಲ್ಲಿ ಬೀಜಕ ಉತ್ಪಾದನೆ ನಡೆಯುವಂತದ್ದು. 27ನೇದು, ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಮತ್ತು ಸಸ್ಯದ ಬೇರಾಗಿ ಬೆಳೆಯುವ ಬೀಜದ ಭಾಗವನ್ನ ಕೇಳಿದ್ದಾರೆ. ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಅಂದ್ರೆ ಅದು ಅಂಡಾಶಯ ಆಗಿದೆ ಮತ್ತು ಬೇರಾಗಿ ಬೆಳೆಯುವಂತ ಭಾಗ ಅಂದ್ರೆ ಅದು ಪ್ರಥಮ ಮೂಲ ಆಗಿರ್ತದೆ. ನಂತರ 28ನೇದು, ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಿಗೆ ತಾವಿರುವ ಪರಿಸರದಲ್ಲಿ ಉಳಿದುಕೊಳ್ಳುವ ಸಾಧ್ಯತೆಗಳು ಹೆಚ್ಚು, ಏಕೆಂದರೆ ಲೈಂಗಿಕ ರೀತಿ ಸಂತಾನೋತ್ಪತ್ತಿಯಲ್ಲಿ ಏನಾಗ್ತದಂತೆ ಮುಂದಿನ ಪೀಳಿಗೆಯಲ್ಲಿ ಗರಿಷ್ಠ ಯಶಸ್ವಿ ಭಿನ್ನತೆಗಳು ಅವು ಹೊಂದಿರುತ್ತದೆ. ಇಲ್ಲಿ ಡಿ ಆನ್ಸರ್ ಸರಿಯಾದ ಆಯ್ಕೆ ಆಗಿದೆ. 1 ಅಂಕದ ಪ್ರಶ್ನೆ 29ನೇದು, ಸಂಸರ್ಗದ ಕಾರ್ಯವೇನು ಅಂತ ಕೇಳಿದ್ದಾರೆ. ಸಂಸರ್ಗವು 2 ನ್ಯೂರಾನ್ಗಳ ನಡುವೆ ನರಾವೇಗಗಳನ್ನು ವಿತರಿಸಲು ಅನುವು ಮಾಡಿಕೊಡುತ್ತದೆ. 30ನೇದು, ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ. ಸಾಧ್ಯವಿಲ್ಲ ಅಂತ ಬರಿಬೇಕು. ಇದಕ್ಕೆ ಅರ್ಧ ಅಂಕ ಇರ್ತದೆ. ಕಾರಣವನ್ನು ಕೂಡ ಇಲ್ಲಿ ಬರಿಬೇಕಾಗ್ತದೆ, ಏಕೆಂದರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಹೂವು ಕೇಸರ ಮತ್ತು ಶಲಾಕೆಗಳೆರಡನ್ನೂ ಹೊಂದಿರಬೇಕು ಅಥವಾ ಹೂವು ದ್ವಿಲಿಂಗಿಯಾಗಿರಬೇಕು ಅಂತ ಕಾರಣ ಕೊಟ್ರೆ ಸಂಪೂರ್ಣ 1 ಅಂಕವನ್ನು ತಾವಿಲ್ಲಿ ಪಡ್ಕೊಳ್ತೀರಿ. 31ನೇದು, ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ, ಏಕೆ ಅಂತ ಕೇಳಿದರೆ ಕಾರಣ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರುತ್ತದೆ ಅನ್ನುವಂತ ಕಾರಣವನ್ನ ಕೊಟ್ರೆ 1 ಅಂಕವನ್ನ ಪಡ್ಕೊಳ್ತೀರಿ. ಇನ್ನು 2 ಅಂಕದ ಪ್ರಶ್ನೆ 32ನೇದು, ಗುರುತ್ವಾನುವರ್ತನೆ ಎಂದರೇನು ಅಂತ ಕೇಳಿದ್ದಾರೆ. ಭೂಮಿ ಅಥವಾ ಗುರುತ್ವಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯಗಳ ಬೆಳವಣಿಗೆಯ ಒಂದು ಪ್ರತಿಕ್ರಿಯೆಯನ್ನು ಗುರುತ್ವಾನುವರ್ತನೆ ಎನ್ನುವರು ಅಂತ ಬರೆದ್ರೆ 1 ಅಂಕ. ಧನ ಗುರುತ್ವಾನುವರ್ತನೆ ತೋರಿಸುವ ಸಸ್ಯದ ಭಾಗ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಬೇರು. ಇದಕ್ಕೆ 1 ಅಂಕ ಇರುವಂತದ್ದು. ಪ್ರಶ್ನೆಯಲ್ಲಿ ಋಣ ಗುರುತ್ವಾನುವರ್ತನೆ ಅಂತ ಕೇಳಿದ್ರೆ ಅಲ್ಲಿ ಕಾಂಡ ಅನ್ನುವಂತ ಆನ್ಸರ್ ಬರಿಬೇಕು. ಇನ್ನು ಇದಕ್ಕೆ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಇದೆ. ಮಾನವರಲ್ಲಿ ಕೆಳಗಿನ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಇನ್ಸುಲಿನ್. ಇದನ್ನ ಬಿಡುಗಡೆ ಮಾಡುವಂತ ಗ್ರಂಥಿ ಮೆದೋಜಿರಕ ಗ್ರಂಥಿ. ಬಟ್ ಇಲ್ಲಿ ಇನ್ಸುಲಿನ್ ಅನ್ನುವಂಥದ್ದಷ್ಟೇ ಆನ್ಸರ್ ಬರೆದ್ರೆ ಸಾಕು, ಯಾಕಂದ್ರೆ ಹಾರ್ಮೋನ್ ಅಷ್ಟೇ ಆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇದಕ್ಕೆ 1 ಅಂಕ. ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನ ಸಿದ್ಧಗೊಳಿಸುವಂತಹ ಹಾರ್ಮೋನ್ ಅಡ್ರಿನಲಿನ್. ಆ ಗ್ರಂಥಿಯ ಹೆಸರು ಅಡ್ರಿನಲ್ ಗ್ರಂಥಿ. ಇದಕ್ಕೆ 1 ಅಂಕ ಇರುವಂತದ್ದು. 2 ಅಂಕದ ಇನ್ನೊಂದು ಪ್ರಶ್ನೆ 33ನೇದು, ಎ ಮತ್ತು ಬಿ ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಕೋಷ್ಟಕದಲ್ಲಿಯ ದತ್ತಾಂಶವನ್ನು ಗಮನಿಸಿ ಮತ್ತು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಾಣಿ ಎ ಮತ್ತೆ ಪ್ರಾಣಿ ಬಿ ಅಂತ ಕೊಟ್ಟಿದ್ದಾರೆ. ಎ ಪ್ರಾಣಿ ಅಂದ್ರೆ 20 ರಿಂದ 40 ಅಡಿಗಳು ಆ ಸಣ್ಣ ಕರುಳಿನ ಉದ್ದ ಇದೆ. ನಂತರ ಬಿ ಪ್ರಾಣಿಯಲ್ಲಿ 5 ರಿಂದ 8 ಅಡಿಗಳು. ಅಂದ್ರೆ ಬಿ ಪ್ರಾಣಿಯ ಕರುಳಿನ ಉದ್ದ ಕಡಿಮೆ ಇದೆ, ಅಂದ್ರೆ ಅವೆಲ್ಲ ಮಾಂಸಾಹಾರಿ ಪ್ರಾಣಿಗಳು. ಎ ಪ್ರಾಣಿಯ ಕರುಳಿನ ಉದ್ದ ಹೆಚ್ಚಿದೆ ಅಂದ್ರೆ ಅವು ಸಸ್ಯಾಹಾರಿ ಪ್ರಾಣಿಗಳು. ಇಲ್ಲಿ ಪ್ರಾಣಿಗಳನ್ನ ಗುರುತಿಸಬೇಕು. ಎ ಸಸ್ಯಾಹಾರಿಯಾಗಿದೆ, ಇದಕ್ಕೆ ಅರ್ಧ ಅಂಕ. ಬಿ ಮಾಂಸಾಹಾರಿಯಾಗಿದೆ, ಇದಕ್ಕೆ ಅರ್ಧ ಅಂಕ. ಇನ್ನು ಕಾರಣವನ್ನ ಬರಿಬೇಕು. ಸಸ್ಯಾಹಾರಿಗಳಿಗೆ ಸೆಲ್ಯುಲೋಸ್ ಅನ್ನು ಜೀರ್ಣಿಸುವ ಸಲುವಾಗಿ ಉದ್ದನೆಯ ಸಣ್ಣ ಕರುಳಿನ ಅಗತ್ಯವಿದೆ, ಇದಕ್ಕೆ ಅರ್ಧ ಅಂಕವನ್ನ ಕೊಡಲಾಗಿದೆ. ಇನ್ನೊಂದು ಕಾರಣವನ್ನ ಇಲ್ಲಿ ಬರಿಬೇಕು. ಮಾಂಸವು ಜೀರ್ಣಿಸಲು ಸುಲಭವಾಗಿದೆ, ಆದ್ದರಿಂದ ಮಾಂಸಾಹಾರಿಗಳು ಗಿಡ್ಡ ಸಣ್ಣ ಕರುಳನ್ನ ಹೊಂದಿದೆ, ಇದಕ್ಕೆ ಅರ್ಧ ಅಂಕ ಇರುವಂತದ್ದು. ಇನ್ನು 3 ಅಂಕದ ಪ್ರಶ್ನೆ, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಆಹಾರ ಸರಪಳಿ ಮತ್ತು ಜೈವಿಕ ಸಂವರ್ಧನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಆಹಾರ ಸರಪಳಿಗೆ ಈ ರೀತಿ ಆನ್ಸರ್ ಅನ್ನ ಬರಿಬೇಕು. ವಿವಿಧ ಜೈವಿಕ ಮಟ್ಟಗಳಲ್ಲಿ ಭಾಗವಹಿಸುವ ಜೀವಿಗಳ ಸರಣಿಯನ್ನು ಆಹಾರ ಸರಪಳಿ ಎನ್ನುವರು, ಅಥವಾ
ಇದು ವಿವಿಧ ಪೋಷಣಾ ಸ್ತರಗಳ ಮೂಲಕ ಆಹಾರ ಮತ್ತು ಚಲನೆಯ ಶಕ್ತಿಯನ್ನು ತೋರಿಸುವ ಒಂದು ಪ್ರಾತಿನಿಧ್ಯವಾಗಿದೆ ಅಂತ ಬರೆದ್ರೆ 1 ಅಂಕವನ್ನ ತಾವಿಲ್ಲಿ ಪಡ್ಕೊಳ್ತೀರಿ. ಇನ್ನು ಜೈವಿಕ ಸಂವರ್ಧನಕ್ಕೆ ಆಹಾರ ಸರಪಳಿಯಲ್ಲಿ ವಿಘಟನೆಗೆ ಒಳಗಾದ ಕೆಲವು ಹಾನಿಕಾರಕ ರಾಸಾಯನಿಕಗಳು ಪ್ರತಿ ಪೋಷಣಾ ಸ್ತರದಲ್ಲಿ ಸಂಗ್ರಹಿಸಲ್ಪಡುವ ವಿದ್ಯಮಾನ ಅಂತ ಬರೆದ್ರೆ 1 ಅಂಕವನ್ನ ಪಡ್ಕೊಳ್ತೀರಿ. ಇನ್ನು ಬಿದಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಓಝೋನ್ನ ಕಾರ್ಯ ತಿಳಿಸಿ, ಓಝೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕ ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಓಝೋನ್ನ ಒಂದು ಕಾರ್ಯ ಏನಂದ್ರೆ, ಓಝೋನ್ ಸೌರ ಬೆಳಕಿನಿಂದ ಬರುವ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ ಅಂತ ಬರೀಬೇಕು. ಇದಕ್ಕೆ ಅರ್ಧ ಅಂಕ. ಇನ್ನು ಕ್ಲೋರೋಫ್ಲೋರೋ ಕಾರ್ಬನ್ ಅಥವಾ CFC ಇಂದ ಓಝೋನ್ ಅನ್ನುವಂಥ ಪದರು ನಾಶ ಆಗುವಂಥದ್ದು. ಇದಕ್ಕೆ ಅರ್ಧ ಅಂಕವನ್ನ ಇಲ್ಲಿ ಕೊಟ್ಟಿದ್ದಾರೆ. 35ನೇ ಪ್ರಶ್ನೆಯಲ್ಲಿ ಚೆಕ್ಕರ್ ಬೋರ್ಡ್ ಅನ್ನ ತಾವಿಲ್ಲಿ ಬರಿಬೇಕು. ಯಾವ ಚೆಕ್ಕರ್ ಬೋರ್ಡ್ ಬರಿಬೇಕಂದ್ರೆ, ಏಕತಳೀಕರಣದ ಒಂದು ಚೆಕ್ಕರ್ ಬೋರ್ಡ್. ಅಲ್ಲಿ F2 ಪೀಳಿಗೆಯಲ್ಲಿ ಬರುವಂತಹ ಫಲಿತಾಂಶವನ್ನ ತಾವು ತೋರಿಸಬೇಕು. ಇಲ್ಲಿ ಕೊಟ್ಟಿರುವಂತದ್ದು ಗಿಡ್ಡ ಬಟಾಣಿ ಸಸ್ಯ ಸ್ಮಾಲ್ tt ಮತ್ತು ಎತ್ತರ ಬಟಾಣಿ ಸಸ್ಯ ಕ್ಯಾಪಿಟಲ್ TT. ಸೊ ಇಲ್ಲಿ ತಾವು ನೋಡಬಹುದು ಕ್ಯಾಪಿಟಲ್ T ಸ್ಮಾಲ್ t ಇದೆ, ಕ್ಯಾಪಿಟಲ್ T ಅಂಡ್ ಸ್ಮಾಲ್ t. ಇವನ್ನ ಕೂಡಿಸಿ ಬರೆದಾಗ ಈ ರೀತಿಯಾದಂತಹ ಒಂದು ಚೆಕ್ಕರ್ ಬೋರ್ಡ್ ನಿಮಗೆ ಇಲ್ಲಿ ಸಿಗ್ತದೆ. ಇಲ್ಲಿ ಅನುಪಾತವನ್ನು ಕೂಡ ಕೇಳುತ್ತಾರೆ. ವ್ಯಕ್ತರೂಪ ಅನುಪಾತ 3:1 ಮತ್ತೆ ಜೀನ್ ನಮೂನೆ 1:2:1. ಬೀದ್ರಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಹೆಣ್ಣು ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಯುಗ್ಮಜವು ತಂದೆ ಮತ್ತು ತಾಯಿ ಇಬ್ಬರಿಂದಲೂ X ವರ್ಣತಂತುವನ್ನು ಪಡೆದರೆ ಆ ಮಗು ಹೆಣ್ಣು ಆಗಿ ಬೆಳೆಯುತ್ತದೆ ಅಂತ ಬರೆದಾಗ ಇಲ್ಲಿ 1 ಅಂಕವನ್ನ ತಾವು ಪಡ್ಕೊಳ್ತೀರಿ. ಇನ್ನು ಚೆಕ್ಕರ್ ಬೋರ್ಡ್ಗೆ 2 ಅಂಕವನ್ನ ಇಲ್ಲಿ ನೀಡಿದ್ದಾರೆ. ಇಲ್ಲಿ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಿರುವಂತದ್ದು. ದುಂಡನೆಯ ಹಳದಿ ಬೀಜಗಳನ್ನು ಉತ್ಪಾದಿಸುವ R ಕ್ಯಾಪಿಟಲ್ ಇದೆ, ಇನ್ನೊಂದು R ಸ್ಮಾಲ್ ಇದೆ, ಕ್ಯಾಪಿಟಲ್ Y ಸ್ಮಾಲ್ y ಇದೆ. ಅಂದ್ರೆ ಇಲ್ಲಿ F1 ಪೀಳಿಗೆಯ ಜೀನ್ಗಳನ್ನ ಕೊಟ್ಟಿದ್ದಾರೆ. ಬಟಾಣಿ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ, ಅಂದ್ರೆ F2 ಮಾಡಲಾಗಿದೆ. ಈ ಅಡ್ಡ ಹಾಯುವಿಕೆಯಲ್ಲಿ ದೊರೆತ ಫಲಿತಾಂಶವನ್ನ ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ದೊರೆತ ಸಸ್ಯಗಳ ವಿಧಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಚೆಕ್ಕರ್ ಬೋರ್ಡ್ ಈ ರೀತಿ ಇದೆ. ಇಲ್ಲಿ ಮೇಲ್ಗಡೆ ಎಲ್ಲಾ ಕಡೆ RY ಮತ್ತೆ RY ಅಂತ ಬರೆದಿದ್ದಾರೆ. ಆದರೆ ಫಸ್ಟ್ 2 ಕ್ಯಾಪಿಟಲ್ ಇದೆ, ಲಾಸ್ಟ್ 2 ಸ್ಮಾಲ್ ಇದೆ. ನಂತರ ಕ್ಯಾಪಿಟಲ್ ಸ್ಮಾಲ್ ಇದೆ ಮತ್ತೆ ಸ್ಮಾಲ್ ಮತ್ತೆ ಕ್ಯಾಪಿಟಲ್ ಇರುವಂತದ್ದು. ಇಲ್ಲಿ ಯಾವ ಕ್ರಮದಲ್ಲಿ ಬರೆದಿದ್ದೀರಿ, ಇಲ್ಲೂ ಕೂಡ ಕಂಬ ಸಾಲಿನಲ್ಲಿ ಅದೇ ಕ್ರಮದಲ್ಲಿ ಬರೀಬೇಕು. ನಂತರ ಇವೆರಡನ್ನ ಕೂಡಿಸಿ ಬರೆಯುವಂತದ್ದು. ಕ್ಯಾಪಿಟಲ್ R ಇದೆ, ಕ್ಯಾಪಿಟಲ್ R ಇದೆ. ಸೊ ಇಲ್ಲಿ ಕ್ಯಾಪಿಟಲ್ R ಬರೀಬೇಕು. ನಂತರ ಕ್ಯಾಪಿಟಲ್ Y ಇದೆ, ಕ್ಯಾಪಿಟಲ್ Y ಬರೆಯುವಂತದ್ದು. ಅದಾದ ನಂತರ ಇದು ಮತ್ತೆ ಇದನ್ನ ಇಲ್ಲಿ ಕೂಡಿಸಿ ಬರೀಬೇಕು. ಅದೇ ರೀತಿ ಈ ಒಂದು ಚೆಕ್ಕರ್ ಬೋರ್ಡ್ ಅನ್ನ ಕಂಪ್ಲೀಟ್ ಮಾಡಬೇಕು. ಇದಕ್ಕೆ 2 ಅಂಕ ಇರುವಂತದ್ದು. ಇನ್ನು ಅಲ್ಲಿ ಬರುವಂತ ಸಸ್ಯಗಳ ವಿಧಗಳನ್ನ ಬರೀಬೇಕು. ದುಂಡನೆಯ ಹಳದಿ ಬೀಜದ ಸಸ್ಯಗಳು 9ರಷ್ಟು ಇರುತ್ತದೆ. ದುಂಡನೆಯ ಹಸಿರು ಬೀಜದ ಸಸ್ಯಗಳು 3ರಷ್ಟು ಇರುತ್ತದೆ. ಸುಕ್ಕಾದ ಹಳದಿ ಬೀಜಗಳು ಇರುವಂತ ಸಸ್ಯ 3ರಷ್ಟು ಇರುವಂತದ್ದು. ಸುಕ್ಕಾದ ಹಸಿರು ಬೀಜಗಳು ಇರುವಂತ ಸಸ್ಯ 1ರಷ್ಟು ಇರುತ್ತದೆ. ಸೊ 1 ಅಂಕ ಇದಕ್ಕೆ ನೀಡಲಾಗಿದೆ. ಇದರ ಒಂದು ಅನುಪಾತ 9:3:3:1. 36ನೇ ಪ್ರಶ್ನೆ. ಮುಳ್ಳಿನ ಮೇಲೆ ತಿಳಿಯದೆ ಕಾಲಿಟ್ಟಾಗ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ಳುವ ಸನ್ನಿವೇಶದಲ್ಲಿ ಅಂತ ಹೇಳಿ 2 ಸನ್ನಿವೇಶ ಕೊಟ್ಟಿದ್ದಾರೆ. ಪ್ರತಿಕ್ರಿಯೆ ನೀಡಲು ಜರುಗುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಚರ್ಮದಲ್ಲಿನ ಗ್ರಾಹಕ ಕೋಶಗಳು ಅಥವಾ ಗ್ರಾಹಕಗಳು, ಅದಾದ ನಂತರ ಆ ಒಂದು ಮಾಹಿತಿ ಜ್ಞಾನವಾಹಿ ನರಕೋಶಕ್ಕೆ ಹೋಗ್ತದೆ. ಅದಾದ ನಂತರ ಮೆದುಳು ಬಳ್ಳಿಗೆ, ಅದಾದ ನಂತರ ಸಂಬಂಧ ಕಲ್ಪಿಸಿಕೊಳ್ಳುವಂತಹ ನರಕೋಶಗಳಿಗೆ ಸಂದೇಶ ವರ್ಗಾವಣೆ ಆಗ್ತದೆ. ನೆಕ್ಸ್ಟ್ ಕ್ರಿಯಾವಾಹಿ ನರಕೋಶಗಳು, ಕಾಲಿನಲ್ಲಿರುವಂತಹ ಸ್ನಾಯುಗಳು ಅಥವಾ ಕಾರ್ಯನಿರ್ವಾಹಕಗಳು ಅಂತ ಬರೆದ್ರೆ 2 ಅಂಕ ಅದಕ್ಕೆ ಮೀಸಲಾಗಿ ಇಟ್ಟಾರೆ. ನಂತರ 2ನೇ ಪ್ರಶ್ನೆ. ಮಾನವನ ನರಮಂಡಲದ ಯಾವ ಭಾಗ ಈ ಕ್ರಿಯೆಯನ್ನು ನಿಯಂತ್ರಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಈ ಕ್ರಿಯೆಯು ಮೆದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತದೆ ಅಂತ ಬರೀಬೇಕು. ಇದಕ್ಕೆ 1 ಅಂಕ ಇದೆ. ಇನ್ನು 37ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ. ತಾವಿಲ್ಲಿ ನೋಡ್ತಾ ಇದ್ದೀರಿ. ಮಾನವನ ಹೃದಯದ ಚಿತ್ರವನ್ನ ಬಿಡಿಸಿ ಉಚ್ಚ ಬಿದಮನಿ ಮತ್ತು ಎಡಹೃತ್ಕಕ್ಷೆಯನ್ನ ಗುರುತಿಸಬೇಕು. ಚಿತ್ರಕ್ಕೆ 3 ಅಂಕ ಇದೆ. ಭಾಗಗಳನ್ನ ಗುರುತಿಸಿದಾಗ ಅರ್ಧ 1 ಅಂಕ ಇರುವಂತದ್ದು. ಈ ಚಿತ್ರವನ್ನ ಯಾವ ರೀತಿ ಸುಲಭವಾಗಿ ಬಿಡಿಸಬೇಕು ಅನ್ನೋದಕ್ಕೆ ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಇದೆ. ಅಥವಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೇ ಲಿಸ್ಟ್ ಇಂದ ಲಿಂಕ್ ಓಪನ್ ಮಾಡಿ ಆ ಚಿತ್ರ ಬಿಡಿಸುವಂತ ವಿಧಾನವನ್ನ ಸರಳವಾಗಿ ತಾವು ಕಲಿಯಬಹುದು. ಇನ್ನು ಕೊನೆಯ ಪ್ರಶ್ನೆ 5 ಅಂಕದ ಪ್ರಶ್ನೆ. ಇಲ್ಲಿ 38ನೇ ಪ್ರಶ್ನೆಯಲ್ಲಿ
ಎ ಬಿ ಸಿ ಅಂತ 3 ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಅಥವಾ ಅಂತ ಇನ್ನೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಮಾನವನ ಸ್ತ್ರೀ ಸಂತಾನೋತ್ಪತ್ತಿ ಯುಗದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಋತುಚಕ್ರದ ಕುರಿತು ಆನ್ಸರ್ ಅನ್ನ ಬರೀಬೇಕು. ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರುತ್ತದೆ. ಇದಕ್ಕೆ 1 ಪಾಯಿಂಟ್. ದಪ್ಪವಾದ ಸ್ಪಂಜಿನಂತಹ ಗರ್ಭಕೋಶದ ಒಳಸ್ತಿರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ ಅಥವಾ ಋತುಚಕ್ರ ಉಂಟಾಗುತ್ತದೆ ಅಂತ ಬರೆದಾಗ ಇನ್ನೊಂದು ಅಂಕವನ್ನ ಪಡ್ಕೊಳ್ತೀರಿ. ಬಿ ಪ್ರಶ್ನೆ, ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಒಂದನೇ ಅನುಕೂಲ ಅಂದ್ರೆ ಕಾಯಜ ಸಂತಾನೋತ್ಪತ್ತಿಯನ್ನು ಲೇಯರಿಂಗ್ ಅಥವಾ ಕಸಿ ಮಾಡುವಿಕೆಯಂತ ವಿಧಾನಗಳಲ್ಲಿ ಕೃಷಿಯ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತದೆ. ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ. ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲಾ ಲಕ್ಷಣದೊಂದಿಗೆ ಬಹುಮಟ್ಟಿಗೆ ಹೋಲುತ್ತದೆ ಅಂತ 4 ಅನುಕೂಲತೆಯನ್ನು ಬರೆದಾಗ 2 ಅಂಕ ಪಡ್ಕೊಳ್ತೀರಿ. ಇನ್ನು ಸಿ, ದ್ವಿವಿಧರಣದಿಂದ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆಯನ್ನ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ಉದಾಹರಣೆ ಒಂದು ಅಮೀಬಾ, ಇನ್ನೊಂದು ಲಿಶ್ಮೇನಿಯಾ ಅಂತ ಬರೀಬೇಕು. ಇನ್ನು ಅಥವಾ ಪ್ರಶ್ನೆಯಲ್ಲೂ ಕೂಡ 3 ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದನೇದು, ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ ಅಂತ ಕೇಳಿದ್ದಾರೆ. ಇದನ್ನ 4 ಪಾಯಿಂಟ್ಗಳಲ್ಲಿ ವಿವರಿಸಬೇಕು. ಮೊದಲನೇದು, ನಿಷೇಚನಗೊಂಡ ಅಂಡ ಅಥವಾ ಯುಗ್ಮಜ ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕರವನ್ನು ಉಂಟು ಮಾಡುತ್ತದೆ. ಇದಕ್ಕೆ ಅರ್ಧ ಅಂಕ ಇದೆ. ಎರಡನೇ ಪಾಯಿಂಟ್, ಭ್ರೂಣಾಂಕರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ. ಗರ್ಭಕೋಶದ ಒಳಸ್ತರಿಯು ದಪ್ಪವಾಗುತ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಮಾಡುತ್ತದೆ. ವಿಶೇಷವಾದ ಅಂಗವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯಿಂದ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಇಷ್ಟು ಪಾಯಿಂಟ್ ಬರೆದಾಗ 2 ಅಂಕವನ್ನ ಪಡ್ಕೊಳ್ತೀರಿ. ಬೀದ್ರಲ್ಲಿ ಯಾಂತ್ರಿಕ ಗರ್ಭನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವುದು ಒಂದು ಉತ್ತಮ ವಿಧಾನ. ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರ ಹೌದು. ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಗರ್ಭಧಾರಣೆಯನ್ನು ತಡೆಯಲು ಶಸ್ತ್ರಚಿಕಿತ್ಸಾ ಒಂದು ವಿಧಾನ ಸುರಕ್ಷಿತವಾಗಿದೆ ಅಂತ ಬರೆದಾಗ 1 ಅಂಕವನ್ನ ಪಡ್ಕೊಳ್ತೀರಿ. ಆದರೆ ಯಾಂತ್ರಿಕ ಗರ್ಭನಿರೋಧಕ ವಿಧಾನವು ಸುರಕ್ಷಿತವಲ್ಲ, ಏಕೆಂದರೆ ಈ ವಿಧಾನವು ಲೈಂಗಿಕವಾಗಿ ಹರಡುವ ರೋಗಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದಿಲ್ಲ ಅಥವಾ ಗರ್ಭಧಾರಣೆ ಉಂಟಾಗುವ ವಿರಳ ಸಾಧ್ಯತೆಗಳಿವೆ ಅಥವಾ ಗರ್ಭನಿರೋಧಕ ಸಾಧನಗಳಾದ ವಂಕಿ ಕಾಪರ್ ಟೀಗಳ ಉಪಯೋಗವು ಗರ್ಭಕೋಶದ ಕೆರಳುವಿಕೆಯನ್ನು ಉಂಟು ಮಾಡಬಹುದು ಅಂತ ಬರೆದ್ರೆ 1 ಅಂಕ ಪಡ್ಕೊಳ್ತೀರಿ. ಇನ್ನು ಸಿದಲ್ಲಿ ವೃಷಣಗಳ ಕಾರ್ಯವನ್ನ ಕೇಳಿದರೆ, ವೃಷಣಗಳು ವೀರ್ಯಾಣುಗಳ ಉತ್ಪಾದನೆಯನ್ನ ನಿಯಂತ್ರಿಸುತ್ತದೆ ಅಥವಾ ವೃಷಣಗಳು ಟೆಸ್ಟೋಸ್ಟಿರಾನ್ ಅನ್ನು ಸ್ರವಿಸುತ್ತದೆ ಅಂತ ಬರೆದಾಗ 1 ಅಂಕವನ್ನ ಪಡ್ಕೊಳ್ತೀರಿ. ಸ್ನೇಹಿತರೆ, ಇದಿಷ್ಟು ಮಾಡೆಲ್ ಕ್ವೆಶ್ಚನ್ ಪೇಪರ್ 4ರಲ್ಲಿ ಕೊಟ್ಟಂತಹ ಜೀವಶಾಸ್ತ್ರದ ಪ್ರಶ್ನೆಗಳು, ಅವುಗಳ ಉತ್ತರಗಳು ಮತ್ತೆ ಅಂಕ ವಿಂಗಡಣೆಗಳು. ಇಷ್ಟ ಆದರೆ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.